ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಕೂಡ ಇದ್ದೇ ಇರತ್ತೆ. ಕೆಲವೊಂದು ಬಾರಿ ಎಮರ್ಜೆನ್ಸಿ ಸಿಚುವೇಷನ್ ಅಲ್ಲೇನೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಹಾಗೇನೆ ನಾವು ಯಾರಿಗಾದ್ರೂ ದುಡ್ಡನ್ನ ಕೇಳಿದ್ರೆ ಅವರು ಕೂಡ ದುಡ್ಡನ್ನ ಕೊಡ್ತಾ ಇರೋದಿಲ್ಲ. ಅಂತಹ ಸಮಯದಲ್ಲಿ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ಇಂದ ನೀವು ಇನ್ಸ್ಟಂಟ್ ಆಗಿನೇ ಲೋನ್ ಅನ್ನ ಪಡ್ಕೊಳ್ಬಹುದು. ನಿಮ್ಮ ಹತ್ರ ಏನಾದ್ರೂ ಆಧಾರ್ ಕಾರ್ಡ್ ಇದೆ ಮತ್ತು ಪಾನ್ ಕಾರ್ಡ್ ಇದೆ ಅನ್ನೋದಾದ್ರೆ 2 ಲಕ್ಷ ರೂಪಾಯಿ ತನಕ ಕೂಡ ನಿಮಗೆ ಇನ್ಸ್ಟಂಟ್ ಆಗಿನೇ ಲೋನ್ ಸಿಗುತ್ತೆ. ಅದೇನೆ ನಿಮ್ಮ ಹತ್ರ ಕೇವಲ ಪಾನ್ ಕಾರ್ಡ್ ಮಾತ್ರನೇ ಇದೆ, ಆಧಾರ್ ಕಾರ್ಡ್ ಇಲ್ಲ ಅನ್ನೋದಾದ್ರೆ, ಅಥವಾ ಆಧಾರ್ ಕಾರ್ಡ್ ಮಾತ್ರನೇ ಇದೆ, ಪಾನ್ ಕಾರ್ಡ್ ಇಲ್ಲ ಅನ್ನೋದಾದ್ರೂ ಕೂಡ ನಿಮಗೆ 30,000 ರೂಪಾಯಿ ತನಕ ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇನ್ಸ್ಟಂಟ್ ಆಗಿನೇ ಲೋನ್ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ನಾನು ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಪ್ಲೇ ಸ್ಟೋರ್ ಕರ್ಕೊಂಡು ಹೋಗುತ್ತೆ. ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅಪ್ಲಿಕೇಶನ್ ಇಂಟರ್ಫೇಸ್ ಏನಿದೆ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ, ನೋಡ್ತಾ ಇರಬಹುದು. ಸೊ ಇಲ್ಲಿ ಪರ್ಸನಲ್ ಲೋನ್ ಅಪ್ ಟು 2 lakh rupees ಅಂತ ಇರುವಂತದ್ದು. ಹಾಗೇನೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರ್ತಾ ಇದೆ ಕ್ಯಾಶ್ ಲೋನ್ ಹಾಗೇನೆ ಲೆವೆಲ್ ಅಪ್ ಲೋನ್ಸ್ ಅಂತ ಹೇಳಿ. ಕ್ಯಾಶ್ ಲೋನ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ, ನಿಮ್ಮ ಹತ್ರ ಪಾನ್ ಕಾರ್ಡ್ ಹಾಗೇನೆ ಆಧಾರ್ ಕಾರ್ಡ್ ಎರಡು ಕೂಡ ಇದ್ರೆ 2 ಲಕ್ಷ ರೂಪಾಯಿ ತನಕ ಲೋನ್ ಸಿಗುತ್ತೆ ಅಂತ ಹೇಳಿ. ಅದು ಕ್ಯಾಶ್ ಲೋನ್ ಆಪ್ಷನ್ ಆಗಿರುವಂತದ್ದು. ಹಾಗೇನೆ ಲೆವೆಲ್ ಅಪ್ ಲೋನ್ಸ್ ಏನಿದೆ ಇದು ನಿಮ್ಮ ಹತ್ರ ಕೇವಲ ಪಾನ್ ಕಾರ್ಡ್ ಇದ್ರೆ ಅಥವಾ ಕೇವಲ ಆಧಾರ್ ಕಾರ್ಡ್ ಇದ್ರೆ 30,000 ತನಕನೂ ಕೂಡ ನಿಮಗೆ ಲೋನ್ ಸಿಗುತ್ತೆ. ಆ ಒಂದು ಆಪ್ಷನ್ ಆಗಿರುವಂತದ್ದು. ಈ ಎರಡು ಆಪ್ಷನ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಳಿ. ಇವಾಗ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಬೇಕು. ನಿಮ್ಮ ಬ್ಯಾಂಕಿಗೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ನಂಬರ್ ಲಿಂಕ್ ಇದೆಯೋ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ತುಂಬಾನೇ ಈಸಿಯಾಗಿನೇ ಲೋನ್ ಅಪ್ರೂವಲ್ ಆಗುತ್ತೆ. ಸೊ ಆ ಒಂದು ನಂಬರ್ ಅನ್ನ ಇವಾಗ ನಾನು ಇಲ್ಲಿ ಕ್ವಿಕ್ ಆಗಿ ಎಂಟ್ರಿ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದಾವೆ. ಸೊ ಅದನ್ನ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೀನಿ. ಆವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಲಿಕ್ಕೆ ಕೇಳುತ್ತೆ. ಇಲ್ಲೊಂದು ನೀವು ಪಾಸ್ವರ್ಡ್ ಅನ್ನ ಸೆಟ್ ಮಾಡಬೇಕು. ಯಾವುದೋ ಒಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿ. ನಾನು ಇವಾಗ ಎಕ್ಸಾಂಪಲ್ ಗೋಸ್ಕರ ಒಂದು ಪಾಸ್ವರ್ಡ್ ಅನ್ನ ಕ್ವಿಕ್ ಆಗಿ ಸೆಟ್ ಮಾಡಿದೀನಿ. ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಐ ಅಗ್ರಿ ಟು ಆಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಗ್ರಿ ಅಂಡ್ ಕಂಟಿನ್ಯೂ ಅಂತ ಬರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲಿ ಕೆಲವೊಂದಿಷ್ಟು ಪರ್ಮಿಷನ್ ಅನ್ನ ಕೇಳುತ್ತೆ. ಎಲ್ಲದನ್ನು ಕೂಡ ಅಲೋ ಕೊಡ್ತಾ ಬನ್ನಿ. ಲೊಕೇಶನ್ ಪರ್ಮಿಷನ್ ಅನ್ನ ಕೂಡ ಅಲೋ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಅಕ್ಸೆಪ್ಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲೋ ಮಾಡಿ. ಸೊ ಇವಾಗ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಎರಡು ಆಪ್ಷನ್ ಕೂಡ ತೋರಿಸ್ತಾ ಇದಾವೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ವಾ, ಕ್ಯಾಶ್ ಲೋನ್ ಹಾಗೇನೆ ಲೆವೆಲ್ ಅಪ್ ಲೋನ್ಸ್ ಅಂತ ಎರಡು ರೀತಿಯಾಗಿ ಲೋನ್ಸ್ ಇರ್ತವೆ ಅಂತ ಹೇಳಿ. ಸೊ ಅದೆರಡು ಆಪ್ಷನ್ ಇಲ್ಲಿ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎರಡು ಕೂಡ ಇದ್ರೆ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ಲೋನ್ ಅಂತ ಇದೆ ನೋಡಿ ಇದು. ಅಥವಾ ನಿಮ್ಮ ಹತ್ರ ಕೇವಲ ಪಾನ್ ಕಾರ್ಡ್ ಮಾತ್ರನೇ ಇದೆ, ಆಧಾರ್ ಕಾರ್ಡ್ ಮಾತ್ರನೇ ಇದೆ ಅನ್ನೋದಾದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಎರಡು ಬಾಕ್ಸ್ ಇದೆ ನೋಡಿ, ಇದನ್ನ ಟಿಕ್ ಮಾಡ್ಕೊಳ್ಳಿ. ಹಾಗೇನೆ ಅಗ್ರಿ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಹಾಗೇನೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ತಾ ಇರಬಹುದು. 1 ಲಕ್ಷ ತನಕ ನಿಮಗೆ 5 ನಿಮಿಷದಲ್ಲಿ ಲೋನ್ ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ. ಕ್ವಿಕ್ ಅಂಡ್ ಇನ್ಸ್ಟಂಟ್ ಅಪ್ರೂವಲ್ ಅಂತ ಕೊಟ್ಟಿದ್ದಾರೆ. ಹಾಗೇನೆ ಯಾವುದೇ ರೀತಿಯಾಗಿ ಹಿಡನ್ ಚಾರ್ಜಸ್ ಇರೋದಿಲ್ಲ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇದೆಲ್ಲವೂ ಕೂಡ ಡಿಜಿಟಲ್ ಪ್ರೊಸೆಸ್ ಆಗಿರುತ್ತೆ, ಪೇಪರ್ಲೆಸ್ ಆಗಿರುತ್ತೆ. ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ನೋಡ್ತಾ ಇರಬಹುದು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇವೆರಡಿದ್ರೆ ಸಾಕು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಪಾನ್ ಕಾರ್ಡ್ ನ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಆ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಅಥವಾ ಮುಂದ್ಗಡೆ ಸ್ಕ್ಯಾನ್ ಅಂತ ಇದೆ, ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನಿಮ್ಮ ಪಾನ್ ಕಾರ್ಡ್ ಅನ್ನ ಸ್ಕ್ಯಾನ್ ಕೂಡ ಮಾಡಬಹುದು ನೀವು. ನಾನಿಲ್ಲಿ ಪಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಆವಾಗ ನೆಕ್ಸ್ಟ್ ಪೇಜ್ ಏನಿದೆ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲೂ ಕೂಡ ಸ್ಕ್ಯಾನ್ ಮಾಡುವಂತಹ ಆಪ್ಷನ್ ಇದೆ. ಬೇಕಾದ್ರೆ ಅದನ್ನ ಸ್ಕ್ಯಾನ್ ಮಾಡಬಹುದು, ಇಲ್ಲ ಅಂತಂದ್ರೆ ಮ್ಯಾನುವಲ್ ಆಗಿ ಎಂಟ್ರಿ ಕೂಡ ಮಾಡಬಹುದು. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಒಂದು OTP ಬರುತ್ತೆ. ಆ ಒಂದು OTP ಏನಿದೆ ಆಧಾರ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಬರುತ್ತೆ. ಅದನ್ನ ಎಂಟ್ರಿ ಮಾಡ್ಕೊಳ್ಬೇಕು. ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಇಂದಾನೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಈ ಬಾಟಮ್ ಅಲ್ಲಿ ಎಂಟರ್ 10 ಡಿಜಿಟ್ ಆಧಾರ್ ಲಿಂಕ್ಡ್ ಫೋನ್ ನಂಬರ್ ಅಂತ ಇದೆ ನೋಡಿ, ಆ ರೀತಿಯಾಗಿ ಬರೋದಿಲ್ಲ. ಬೇರೆ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಂಡಿದ್ರೆ ಇಲ್ಲಿ ಮತ್ತೆ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಲೇಬೇಕಾಗಿರುತ್ತೆ. ಸೊ ಹೀಗಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಒಂದು ನಂಬರ್ ಇಂದಾನೆ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಬೆಟರ್ ಆಪ್ಷನ್. ಇಲ್ಲಿ ನೀವು OTP ನ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಪೂರ್ತಿ ಅಡ್ರೆಸ್ ತೋರಿಸ್ತಾ ಇರುತ್ತೆ. ಸೊ ಸರಿಯಾಗಿದೆ ಅನ್ನೋದಾದ್ರೆ ಇಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆವಾಗ ನೆಕ್ಸ್ಟ್ ಪೇಜ್ ಏನಿದೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಹೌ ಮಚ್ ಡು ಯು ನೀಡ್ ಅಂತ ಇದೆ. ಸೊ ಎಷ್ಟು ಲೋನ್ ನಿಮ್ಗೆ ಬೇಕು ಅನ್ನೋದನ್ನ ಕೇಳ್ತಾ ಇರುವಂತದ್ದು. ಹಾಗೇನೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇದನ್ನ ನೀವು ಮೂವ್ ಕೂಡ ಮಾಡಬಹುದು. 2 ಲಕ್ಷ ತನಕ ಕೂಡ ಇದನ್ನ ಮೂವ್ ಮಾಡಬಹುದು. ನಿಮ್ಗೆ ಎಷ್ಟು ಲೋನ್ ಅವಶ್ಯಕತೆ ಇದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಲೋನ್ಗೆ ಅಪ್ಲೈ ಮಾಡಿ. ಯಾಕಂತಂದ್ರೆ ನೀವು ಎಷ್ಟು ಅಪ್ಲೈ ಮಾಡಿರ್ತೀರೋ ಅಷ್ಟೇ ಸಿಗೋದಿಲ್ಲ, ಒಂದೊಂದ್ಸಲ ಕಡಿಮೆ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿನೇ ನೀವು ಎಷ್ಟು ಲೋನ್ ಅನ್ನ ಪಡಿಲಿಕ್ಕೆ ಇಷ್ಟಪಡ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಲೋನ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡುವಂತಹ ಸಮಯದಲ್ಲಿ
ಸೊ ಇವಾಗ ನಾನು ಒಂದು ಸ್ವಲ್ಪ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ 50,000 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಬಾಟಮಲ್ಲಿ ಆಪ್ಷನ್ ತೋರಿಸ್ತಾ ಇರುತ್ತೆ. ಅದೇನಪ್ಪ ಅಂತಂದ್ರೆ ಮಂತ್ಲಿ ಇಎಂಐ ಎಷ್ಟಿರುತ್ತೆ, ಹಾಗೇನೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಅದನ್ನ ಇಲ್ಲಿ ಬಾಟಮಲ್ಲಿ ತೋರಿಸ್ತಾ ಇರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಅಮೌಂಟ್ಗೆ ನೀವು ಅಪ್ಲೈ ಮಾಡಬಹುದು. ಸೊ ಇವಾಗ ನಾನು ಒಂದು ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ ಇವಾಗ ಇಲ್ಲಿ ಪ್ರಶ್ನೆಗಳು ಕೇಳಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ನೀವು ಸರಿಯಾಗಿ ಉತ್ತರವನ್ನ ಕೊಡಬೇಕು. ಸೊ ಇಲ್ಲಿ ಕೆಲವರು ತಪ್ಪನ್ನ ಮಾಡ್ತಾರೆ, ಏನೇನೋ ಉತ್ತರವನ್ನ ಕೊಡ್ತಾರೆ. ಸೊ ಅದೇ ಕಾರಣದಿಂದಾಗಿ ಅವರಿಗೆ ಲೋನ್ ಸಿಗ್ತಾ ಇರೋದಿಲ್ಲ. ಸೊ ನಿಮ್ಗೆ ಲೋನ್ ಸಿಗಬೇಕು ಅಂತ ಹೇಳಿದ್ರೆ ಮೊದಲನೇ ಪ್ರಶ್ನೆ ನೋಡ್ತಾ ಇರಬಹುದು, ವಾಟ್ಸ್ ದ ಲೋನ್ ಪರ್ಪಸ್ ಅಂತ ಇರುವಂತದ್ದು. ಲೋನ್ ನಿಮ್ಗೆ ಯಾಕೆ ಬೇಕು ಅಂತ ಕೇಳ್ತಾ ಇದ್ರೆ, ಸೊ ಇದರಲ್ಲಿ ನಾನು ಸಜೆಸ್ಟ್ ಮಾಡೋದು ಒಂದು ಹೌಸ್ ರಿಪೇರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಪರ್ಸನಲ್ ಎಮರ್ಜೆನ್ಸಿನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಪರ್ಸನಲ್ ಎಮರ್ಜೆನ್ಸಿ ಅಂತ ಇದೆ ನೋಡಿ, ಆ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ಸೊ ಅವಾಗ ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿ ಬರುತ್ತೆ, ವಾಟ್ಸ್ ಯುವರ್ ಮೆರಿಟಲ್ ಸ್ಟೇಟಸ್ ಅಂತ ಹೇಳಿ. ಅಂದ್ರೆ ನೀವು ಮ್ಯಾರಿಡಾ ಅಥವಾ ಸಿಂಗಲ್ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಮ್ಯಾರಿಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದೀನಿ. ವಾಟ್ಸ್ ಯುವರ್ ಲೆವೆಲ್ ಆಫ್ ಎಜುಕೇಶನ್, ಏನ್ ಕಲ್ತಿದ್ದೀರಾ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ವಾಟ್ಸ್ ಯುವರ್ ಹೌಸಿಂಗ್ ಟೈಪ್ ಅಂತ ಇದೆ. ಸೊ ಇದರಲ್ಲಿ ಸೆಲ್ಫ್ ಓನ್ಡ್, ರೆಂಟೆಡ್, ಪ್ಯಾರೆಂಟಲ್ ಆರ್ ರಿಲೇಟಿವ್ ಅಂತ ಇರುವಂತದ್ದು. ಇಲ್ಲಿ ನೀವು ಮೊದಲನೇ ಆಪ್ಷನ್ ಅಥವಾ ಮೂರನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್. ನಾನು ಮೊದಲನೇ ಆಪ್ಷನ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು, ಡೂ ಯು ಹ್ಯಾವ್ ಎ ಜಾಬ್ ಅಂತ ಇದೆ. ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್. ನೀವೇನಾದ್ರೂ ಸ್ಟೂಡೆಂಟ್ ಹಾಗೆ ಹೌಸ್ ವೈಫ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಲೋನ್ ಸಿಗುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ. ಅಕಸ್ಮಾತ್ ಆಗಿ ಲೋನ್ ಸಿಕ್ಕರೂ ಕೂಡ ತುಂಬಾನೇ ಕಡಿಮೆ ಅಮೌಂಟ್ ಸಿಗುತ್ತೆ. ಬಟ್ ನೀವು ಸ್ಯಾಲರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇವೆರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಲೋನ್ ಸಿಗುವಂತಹ ಚಾನ್ಸಸ್ ಏನಿದೆ ಅದು ತುಂಬಾನೇ ಜಾಸ್ತಿ ಇರುತ್ತೆ. ಇನ್ನು ಡೂ ಯು ಹ್ಯಾವ್ ಎ ಜಾಬ್ ಅಂತ ಇದೆಯಲ್ವಾ, ಸೊ ಇಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಇದೆ ನೋಡಿ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ಯಾಲರಿಡ್ ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ವಾಟ್ ಈಸ್ ಯುವರ್ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಇರುವಂತದ್ದು. ನೀವು ರೆಗ್ಯುಲರ್ ಎಂಪ್ಲಾಯ ಅಥವಾ ಕಾಂಟ್ರಾಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ವಾ ಅವರ ಅಥವಾ ಫ್ರೀಲಾನ್ಸರ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಫ್ರೀಲಾನ್ಸರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದರಲ್ಲಿ. ನೆಕ್ಸ್ಟ್ ಹೌ ಲಾಂಗ್ ಯು ಹ್ಯಾವ್ ಬೀನ್ ವರ್ಕಿಂಗ್ ಅಂತ ಇದೆ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ನಾನಿಲ್ಲಿ 3 ರಿಂದ 5 ವರ್ಷ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಮೊದಲನೇ ಆಪ್ಷನ್ ಅನ್ನ ಬಿಟ್ಟು ಬೇರೆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಾಟ್ಸ್ ದ ನೇಮ್ ಆಫ್ ಯುವರ್ ಕಂಪನಿ ಆರ್ ಶಾಪ್ ಅಂತ ಇರುವಂತದ್ದು. ಅಲ್ಲಿ ನೀವು ಆನ್ಸರ್ ಅನ್ನ ಬರೀಬಹುದು ಅಥವಾ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ ಅದನ್ನ ಎಂಟ್ರಿ ಮಾಡಬಹುದು. ನೀವೇನಾದ್ರೂ ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ನಿಮ್ಮ ಶಾಪ್ ನ ಹೆಸರನ್ನ ಎಂಟ್ರಿ ಮಾಡಬಹುದು ಅಥವಾ ಯೂಟ್ಯೂಬರ್ ಆಗಿದ್ರೆ ಸೊ ನಿಮ್ಮ ಚಾನಲ್ ನ ಹೆಸರನ್ನ ಎಂಟ್ರಿ ಮಾಡಬಹುದು. ಸೊ ಈ ರೀತಿಯಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಇನ್ ವಾಟ್ ಫೀಲ್ಡ್ ಆರ್ ಇಂಡಸ್ಟ್ರಿ ಡು ಯು ವರ್ಕ್ ಅಂತ ಇರುವಂತದ್ದು, ಫುಡ್ ಸರ್ವಿಸ್, ಮ್ಯಾನುಫ್ಯಾಕ್ಚರಿಂಗ್, ಈ ರೀತಿಯಾಗಿ ತುಂಬಾನೇ ಆಪ್ಷನ್ ಗಳಿದಾವೆ. ಸೊ ಇದರಲ್ಲಿ ನಿಮ್ಮ ಒಂದು ವರ್ಕ್ ಏನಿದೆ ಅದು ಯಾವ ಫೀಲ್ಡ್ ಗೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಅದರ್ ಇಂಡಸ್ಟ್ರಿ ಅಂತ ಲಾಸ್ಟ್ ಆಪ್ಷನ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಲಾಸ್ಟ್ ಆಪ್ಷನ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು ವಾಟ್ ಈಸ್ ಯುವರ್ ಜಾಬ್ ಅಂತ ಇರುವಂತದ್ದು. ಸೊ ಇಲ್ಲಿ ತುಂಬಾನೇ ಜಾಬ್ಗಳ ಹೆಸರು ಇದಾವೆ. ಅದರಲ್ಲಿ ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡಬಹುದು ಅಥವಾ ಅದರ್ಸ್ ಅಂತ ಇದೆ ಅದನ್ನ ಕೂಡ ಸೆಲೆಕ್ಟ್ ಮಾಡಬಹುದು. ನಾನು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು ಹೌ ಮಚ್ ಯುವರ್ ಅವರೇಜ್ ಮಂತ್ಲಿ ಇನ್ಕಮ್ ಅಂತ. ಸೊ ಇಲ್ಲಿ ನೀವು 15,000ಕ್ಕಿಂತ ಕಡಿಮೆ ಅಮೌಂಟ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಕಡಿಮೆ ಅಮೌಂಟ್ ಅನ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಲೋನ್ ಅಮೌಂಟ್ ಏನ್ ಸಿಗುತ್ತೆ ಅದು ಕೂಡ ಕಡಿಮೆ ಸಿಗುತ್ತೆ. ಜಾಸ್ತಿ ಅಮೌಂಟ್ ಅನ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಜಾಸ್ತಿ ಲೋನ್ ಸಿಗುತ್ತೆ. ಸೊ ಈ ವಿಷಯ ತುಂಬಾನೇ ಡಿಪೆಂಡ್ ಆಗುತ್ತೆ. ನೀವು ಇಲ್ಲಿ 15,000ಕ್ಕಿಂತ ಜಾಸ್ತಿನೇ ಅಮೌಂಟ್ ಅನ್ನ ಎಂಟ್ರಿ ಮಾಡಿದ್ರೆ ನಿಮ್ಗೆ ಲೋನ್ ಜಾಸ್ತಿ ಸಿಗುತ್ತೆ. ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೆ 20,000 ಅಂತ ಎಂಟ್ರಿ ಮಾಡಿದ್ದೀನಿ. 20,000 ಎಂಟ್ರಿ ಮಾಡಿದ್ರೆ ಒಂದು 25,000 ತನಕನೂ ಲೋನ್ ಸಿಗೋ ಚಾನ್ಸಸ್ ಇದೆ. 40,000 ಅಂತ ಎಂಟ್ರಿ ಮಾಡಿದ್ರೆ ಒಂದು 45 ರಿಂದ 50,000 ತನಕ ಲೋನ್ ಸಿಗೋ ಚಾನ್ಸಸ್ ಇದೆ. ನಾನು ಇವಾಗ 20,000 ಅಂತ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ವೆನ್ ಡು ಯು ರಿಸೀವ್ ಯುವರ್ ಮಂತ್ಲಿ ಇನ್ಕಮ್ ಅಂತ ಇದೆ. ಪ್ರತಿ ತಿಂಗಳು ಕೂಡ ಯಾವ ದಿನಾಂಕ ನಿಮ್ಗೆ ದುಡ್ಡು ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಇರುವಂತದ್ದು. 1ನೇ ತಾರೀಕು ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 31 ಆಗಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ರ್ಯಾಂಡಮ್ ಆಗಿ ಬರ್ತಾ ಇದ್ರೆ ಯಾವುದೋ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹೌ ಡು ಯು ರಿಸೀವ್ ಯುವರ್ ಇನ್ಕಮ್ ಅಂತ ಇರುವಂತದ್ದು. ಹೇಗೆ ನಿಮ್ಗೆ ದುಡ್ಡು ಬಂದು ತಲುಪತ್ತೆ ಅಂತ ಇದೆ. ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುತ್ತಾ ಅಥವಾ ಬ್ಯಾಂಕ್ ನ ಚೆಕ್ ಏನಿದೆ ಅದರ ಮೂಲಕ ನಿಮ್ಗೆ ದುಡ್ಡು ಸಿಗುತ್ತಾ ಅಥವಾ ಡೈರೆಕ್ಟ್ ಆಗಿ ಕ್ಯಾಶ್ ಏನೇ ಸಿಗುತ್ತಾ ಅಂತ ಇರುವಂತದ್ದು. ಸೊ ಇದರಲ್ಲಿ ಯಾವ್ದು ಬೇಕಿದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡ್ತಾ ಇರಬಹುದು ವಿಚ್ ಲ್ಯಾಂಗ್ವೇಜ್ ಡು ಯು ಪ್ರಿಫರ್ ಅಂತ ಇರುವಂತದ್ದು. ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಕಂಫರ್ಟ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲಿಷ್, ಹಿಂದಿನ, ತಮಿಳ, ತೆಲುಗ, ಕನ್ನಡನ. ಇದರಲ್ಲಿ ನೀವು ಕನ್ನಡ ಅಥವಾ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಲೋನ್ ಬಿಫೋರ್ ಅಂತ ಇರುವಂತದ್ದು. ಸೊ ಇದರಲ್ಲಿ ನೀವು ಮೊದಲನೇ ಆಪ್ಷನ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಜಿಮೇಲ್ ಅನ್ನ ವೆರಿಫೈ ಮಾಡ್ಲಿಕ್ಕೆ ಕೇಳುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಯಾವುದೋ ಒಂದು ಜಿಮೇಲ್ ಇರುತ್ತೆ. ಸೊ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಕೇಳುತ್ತೆ. ಆ ಜಿಮೇಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಆ ಜಿಮೇಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ಜಿಮೇಲ್ ವೆರಿಫೈ ಆಗುತ್ತೆ. ಇದಾದ ನಂತರ ಒಂದು 10 ಸೆಕೆಂಡ್ ನೀವು ಈ ಪೇಜ್ ಅಲ್ಲಿ ವೇಟ್ ಮಾಡಬೇಕಾಗಿರತ್ತೆ. ಅದಾದ ನಂತರ ನೀವು ಎಷ್ಟು ಲೋನಿಗೆ ಎಲಿಜಿಬಲ್ ಇದೀರೋ ಅದಿಲ್ಲಿ ತೋರಿಸ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು 26,000ಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದೆ. ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ದೆ 20,000 ಸ್ಯಾಲರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಒಂದು 25,000 ತನಕನೂ ಕೂಡ ನನಗೆ ಲೋನ್ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿ ಅದೇ ರೀತಿಯಾಗಿ ಆಗಿದೆ. 26,000 ಲೋನ್‌ಗೆ ನಾನು ಎಲಿಜಿಬಲ್ ಇದ್ದೀನಿ ಅಂತ ತೋರಿಸ್ತಾ ಇದೆ. ಹಾಗೇನೆ ಮಂತ್ಲಿ ಇಎಂಐ ಎಷ್ಟು ತುಂಬ್ಕೊಂಡು ಹೋಗ್ಬೇಕು ಅನ್ನೋದನ್ನ ಕೂಡ ತೋರಿಸ್ತಾ ಇರುವಂತದ್ದು. 6 ಇಎಂಐ ಇರ್ತವೆ. ಪ್ರತಿ ತಿಂಗಳು ನಾನು ₹5,362 ತುಂಬ್ಕೊಂಡು ಹೋಗ್ಬೇಕು. ಈ ರೀತಿಯಾಗಿ ಆಪ್ಷನ್ ಇದೆ. 6 ಇಎಂಐ ಪ್ಲಾನ್ ಇದೆ ಅಂದ್ರೆ 6 ತಿಂಗಳು ನಾನು ಇದನ್ನ ತುಂಬ್ಕೊಂಡು ಹೋಗ್ಬೇಕು. ₹5,362 ಪ್ರತಿ ತಿಂಗಳು ಕೂಡ ನಾನಿಲ್ಲಿ ತುಂಬ್ಕೊಂಡು ಹೋಗ್ಬೇಕಾಗಿರತ್ತೆ. ಸೊ ಇದಕ್ಕೆ ನಾನು ಅಗ್ರಿ ಅಂತ ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಅಂಡ್ ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಕ್ಲಿಕ್ ಮಾಡ್ತಾ ಇದ್ದಾಗನೇ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ 2 ಆಪ್ಷನ್ ಇದೆ. ಡೈರೆಕ್ಟ್ ಆಗಿ ನೀವು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಥವಾ ಬೇರೆ ಅಪ್ಲಿಕೇಶನ್ಗೆ ಡೈರೆಕ್ಟ್ ಆಗಿನೇ ಅಂದ್ರೆ UPI ಟ್ರಾನ್ಸಾಕ್ಷನ್ ಮಾಡ್ತಿರಲ್ವಾ ಅಂತಹ ಅಪ್ಲಿಕೇಶನ್ಗೆ ಡೈರೆಕ್ಟ್ ಆಗಿ ಹಣವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವೆರಿಫೈ ವಿತ್ UPI ಅಂತ ಇದೆ ನೋಡಿ ಅದು, ಅಥವಾ ಡೈರೆಕ್ಟ್ ಆಗಿ ನಿಮಗೆ ಬ್ಯಾಂಕಿಗೆ ಈ ಒಂದು ಹಣ ಬೇಕು ಅನ್ನೋದಾದ್ರೆ ಸೆಕೆಂಡ್ ಆಪ್ಷನ್ ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಮ್ಯಾನುವಲ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮೊದಲನೇ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಬೇಗನೆ ಹಣ ಬರುತ್ತೆ. ಸೆಕೆಂಡ್ ಆಪ್ಷನ್ ಕೂಡ ಸೇಮ್, ಬಟ್ ಎಕ್ಸಾಂಪಲ್ಗೋಸ್ಕರ ತುಂಬಾ ಜನ ಬ್ಯಾಂಕ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಹೀಗಾಗಿ ನಾನು ಇಲ್ಲಿ ಸೆಕೆಂಡ್ ಆಪ್ಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಮ್ಯಾನುವಲ್ ಅಂತ ಇದೆ ನೋಡಿ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಸೆಕ್ಯೂರ್ಲಿ ವಿತ್ ಬ್ಯಾಂಕ್ ಅಂತ ಬರುತ್ತೆ. ಇವಾಗ UPI ಅಂತ ಸೆಲೆಕ್ಟ್ ಆಗಿದೆ, ಬಟ್ ನೀವು ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಅದು ಬ್ಯಾಂಕ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ನೆಕ್ಸ್ಟ್ ಪೇಜ್ ನಿಮಗೆ ಬ್ಯಾಂಕ್ ಅಲ್ಲಿ ನಿಮ್ಮ ಹೆಸರು ಯಾವ ರೀತಿಯಾಗಿದೆಯೋ ಅದನ್ನ ಎಂಟ್ರಿ ಮಾಡ್ಲಿಕ್ಕೆ ಹೇಳುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೇನೆ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಹೇಳುತ್ತೆ, ಅದನ್ನ ಎಂಟ್ರಿ ಮಾಡಿ. IFSC ಕೋಡ್ ಕೇಳುತ್ತೆ, ಅದನ್ನ ಕೂಡ ಎಂಟ್ರಿ ಮಾಡಿ. ನಿಮ್ಮ ಬ್ಯಾಂಕ್ ನ ಪಾಸ್ಬುಕ್ ಅಲ್ಲಿ ಎಲ್ಲಾ ಡೀಟೇಲ್ಗಳು ಕೂಡ ಇರ್ತವೆ, ಅದನ್ನ ಎಂಟ್ರಿ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನು ಇಲ್ಲಿ ನೋಡ್ತಾ ಇರಬಹುದು 26,000 ಅಂತ ಬರ್ದಿದ್ದಾರೆ. ಹಾಗೇನೆ ಪ್ಲೀಸ್ ವೇಟ್ ದ ಲೋನ್ ವಿಲ್ ಬಿ ಡಿಸ್ಪರ್ಸ್ಡ್ ಅಂತ ಬರ್ದಿದ್ದಾರೆ. ಸೊ ಸ್ವಲ್ಪ ಹೊತ್ತಲ್ಲೇನೆ ಈ ಒಂದು ಹಣ ಏನಿದೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಯೂಶುವಲ್ ಆಗಿ ಒಂದು 5 ರಿಂದ 10 ನಿಮಿಷ ತಗೊಳುತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ರಿಂದ 2 ಗಂಟೆ ಒಳಗಡೆನೆ ಈ ಒಂದು ಅಮೌಂಟ್ ಬ್ಯಾಂಕಿಗೆ ಬರುತ್ತೆ. ಆಲ್ಮೋಸ್ಟ್ 5 ರಿಂದ 10 ನಿಮಿಷ ತಗೊಳುತ್ತೆ ಅಷ್ಟೇನೆ, ಬಟ್ ಕೆಲವೊಂದಿಷ್ಟು ರೇರ್ ಸಿಚುವೇಶನ್ ಅಲ್ಲಿ ಮಾತ್ರ 1 ರಿಂದ 2 ಗಂಟೆ ತಗೊಳುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಹತ್ರ ಆಧಾರ್ ಕಾರ್ಡ್ ಹಾಗೇನೆ ಪಾನ್ ಕಾರ್ಡ್ ಇದ್ರೆ 1 ಲಕ್ಷದ ತನಕ ಕೂಡ ಲೋನ್ ಅನ್ನ ತಗೊಳ್ಬಹುದು. ನೀವು ಮಂತ್ಲಿ ಇನ್ಕಮ್ ಅನ್ನ ಎಷ್ಟು ಎಂಟ್ರಿ ಮಾಡ್ತೀರಾ ಅದ್ರ ಮೇಲೆ ನಿಮ್ಗೆ ಎಷ್ಟು ಲೋನ್ ಸಿಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಆಲ್ಮೋಸ್ಟ್. ಹಾಗೇನೆ ಉಳಿದಿರುವಂತಹ ಒಂದು ಡೀಟೇಲ್ ಅನ್ನ ಯಾವ ರೀತಿಯಾಗಿ ಫಿಲ್ ಮಾಡ್ತೀರಾ ಅನ್ನೋದ್ರ ಮೇಲೂ ಕೂಡ ಈ ಒಂದು ಲೋನ್ ನಿಮ್ಗೆ ಎಷ್ಟು ಸಿಗುತ್ತೆ ಅನ್ನೋದು ಡಿಸೈಡ್ ಆಗತ್ತೆ. ನೀವೇನಾದ್ರೂ ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರತಿ ತಿಂಗಳ ಸ್ಯಾಲರಿಯನ್ನ ಒಂದು 50,000ಕ್ಕಿಂತ ಜಾಸ್ತಿ ಎಂಟ್ರಿ ಮಾಡಿದ್ರಿ ಅಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿನೇ ಲೋನ್ ಸಿಗುತ್ತೆ. ಸೊ ಈ ರೀತಿಯಾಗಿ ಇರುತ್ತೆ ವಿಷಯ. ಬಟ್ ಅಗತ್ಯಕ್ಕಿಂತ ಜಾಸ್ತಿ ಲೋನ್ ತಗೊಳ್ಳಿಕ್ಕೆ ಹೋಗ್ಬೇಡಿ. ತೀರಾ ಎಮರ್ಜೆನ್ಸಿ ಇದ್ದಾಗ ಮಾತ್ರನೇ ಲೋನ್ ಅನ್ನು ತಗೊಳ್ಳಿ. ಕೆಲವೊಂದ್ಸಲ ಎಮರ್ಜೆನ್ಸಿ ಇದ್ದಾಗ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅಂತಹ ಸಮಯದಲ್ಲಿ ಈ ಅಪ್ಲಿಕೇಶನ್ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಿಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಸಿಗುತ್ತೆ, ಈಗಲೇ ಚೆಕ್ ಮಾಡಿ. ಹಾಗೇನೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.